ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿ ಯೂಟ್ಯೂಬ್ನಿಂದ ಕರ್ನಾಟಕ ಜನತೆಗೆ ಪರಿಚಯವಾಗಿ ನಂತರ ಬಿಗ್ ಬಾಸ್ ಸೀಸನ್ 12ರಿಂದ ಕರುನಾಡ ಜನರ ಮನೆ ಮಾತಾಗಿದ್ದ ಕಾಮಿಡಿ ನಟ ಈಗ ಪಳಾರ್ ಸಿನಿಮಾದ ಹೀರೋ. ಹೌದು, ಈ ಹಿಂದೆ ಫಾರೆಸ್ಟ್ ಸಿನಿಮಾವನ್ನು ಮಾಡಿದಂಥ ಚಂದ್ರಮೋಹನ್ ನಿರ್ದೇಶಕರು ಗಿಲ್ಲಿಯ ಮೊದಲ ನಾಯಕ ನಟನಾಗಿ ಅಭಿನಯ ಮಾಡುತ್ತಿರುವಂತಹ ಪಳಾರ್ ಸಿನಿಮಾಗೆ ಆಕ್ಷನ್ ಕಟ್ ಹೇಳುತ್ತಿದ್ದಾರೆ. ಗಿಲ್ಲಿ ಸಿನಿಮಾದ ಬಗ್ಗೆ ಕೆಲವು ವಿಚಾರಗಳನ್ನು ಸಹ ಇಂದು ಬಿಚ್ಚಿಟ್ಟಿದ್ದಾರೆ. ಈ ಸಿನಿಮಾದ ಕಥೆ ವಿಚಾರಕ್ಕೆ ಬಂದರೆ ಇದೊಂದು ಗ್ರಾಮೀಣ ಭಾಗದಲ್ಲಿ ನಡೆಯುವಂಥ ಹಾಸ್ಯ ಹೊಂದಿರುವ ಸಿನಿಮಾ. ಈ ಸಿನಿಮಾವನ್ನು ಈ ಚಿತ್ರತಂಡ ಪ್ಯಾನ್ ಕರ್ನಾಟಕ ಸಿನಿಮಾ ಅಂತ ಕರೆದಿದ್ದಾರೆ. ಇನ್ನು ಈ ಸಿನಿಮಾದ ಹೀರೋಯಿನ್ ಬಗ್ಗೆ ಯಾವುದೇ ಅಧಿಕೃತವಾಗಿ ಯಾವುದೇ ಹೆಸರನ್ನು ಬಹಿರಂಗಪಡಿಸಿಲ್ಲ. ಆದರೆ ಈ ಸಿನಿಮಾಗೆ ಬಿಗ್ ಬಾಸ್ನಲ್ಲಿ ಕಮಾಲ್ ಮಾಡಿದಂಥ ಕಾವ್ಯ ಶೈವ ಅವರು ಈ ಸಿನಿಮಾಗೆ ಒಂದು ನಾಯಕಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರುತ್ತಿವೆ. ಈ ಸಿನಿಮಾ ಆದಷ್ಟು ಬೇಗ ಚಿತ್ರೀಕರಣ ಮುಗಿಸಿ ಚಿತ್ರಮಂದಿರಕ್ಕೆ ಲಗ್ಗೆ ಇಡಲಿದೆ. ನಿಮಗೆ ಗಿಲ್ಲಿಗೆ ನಾಯಕಿಯಾಗಿ ಯಾರು ಕಾಣಿಸಿಕೊಳ್ಳಬೇಕು ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ. ಇನ್ನಷ್ಟು ಇದೇ ರೀತಿ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ತಪ್ಪದೆ ಕ್ಲಿಕ್ ಮಾಡಿ.